ಇನ್ನು ಕೇಂದ್ರದ ಈ ಬಜೆಟ್ನಲ್ಲಿ ಬಿಹಾರಕ್ಕೆ ಭಂಡಾರ ಕೊಟ್ಟರು, ಆಂಧ್ರಕ್ಕೆ ಖಜಾನೆಯನ್ನೇ ಕೊಟ್ಟರು. ಆದರೆ ಕರ್ನಾಟಕವನ್ನು ಕಡೆಗಣಿಸಿದ್ದಕ್ಕೆ ಕಣ್ಣೀರು ಬರ್ತಾ ಇದೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಹಣಕಾಸು ಸಚಿವರು ಕನ್ನಡಿಗರ ಮತಗಳನ್ನು ಪಡೆದುಕೊಂಡು ಆಯ್ಕೆಯಾಗಿದ್ದಾರೆ. ಅವರಿಗೆ ಕರ್ನಾಟಕದ ಋಣ ತೀರಿಸುವಂತಹ ಯೋಗ್ಯತೆ ಕೂಡ ಬಂದಿಲ್ಲ. ಅವರು ಗೌರವಯುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಕರ್ನಾಟಕದಲ್ಲಿ ಕೇಂದ್ರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಹಣಕಾಸಿನ ಸಚಿವರು ಆಯವ್ಯಯವನ್ನು ಮಂಡನೆ ಮಾಡಿದರು. ನಮಗೆ ನಿಜವಾಗಲೂ ಕಣ್ಣೀರು ಬಂದದ್ದು ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ. ಬಿಹಾರಕ್ಕೆ ಹಣಕಾಸಿನ ಭಂಡಾರವನ್ನೇ ಕೊಟ್ಟಿದ್ದಾರೆ. ಆಂಧ್ರಕ್ಕೆ ಖಜಾನೆನೇ ಕೊಟ್ಟಿದ್ದಾರೆ. ಹಣಕಾಸು ಸಚಿವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಕನ್ನಡಿಗರ ಮತವನ್ನು ಪಡೆದು ಆಯ್ಕೆಯಾಗಿರುವುದು ಅವರಿಗೆ ಕರ್ನಾಟಕದ ಋಣವನ್ನು ತೀರಿಸುವ ಯಾವ ಯೋಗ್ಯತೆಯೂ ಬರಲಿಲ್ಲ. ಅವರು ಗೌರವವಾಗಿ ರಾಜ್ಯಸಭೆಗೆ ರಾಜೀನಾಮೆ ಕೊಡಬೇಕು. ಕರ್ನಾಟಕವನ್ನು ಅವರು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಯಾಗಿರುವಾಗ ಏನು ಬಿಹಾರಕ್ಕೆ ಕೊಟ್ಟಿದ್ದಾರೆ, ಇವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಬಿಹಾರಕ್ಕೂ ಆಂಧ್ರಕ್ಕೂ ನಾನು ಯಾವಾಗಲೂ ನೋಡಿರಲಿ ಈ ಥರ ನೇರವಾಗಿ ಈ ದೇಶದ ಎಷ್ಟು ರಾಜ್ಯಗಳಿದೆ ಅದರಲ್ಲಿ ದಕ್ಷಿಣದಲ್ಲಿ ಕರ್ನಾಟಕ ಅದ್ಭುತವಾದಂಥ ರಾಜ್ಯ. ಈ ರಾಜ್ಯಕ್ಕೆ 3 ಕಾಸಿಲ್ಲ. ಈ ದೇಶ ಅಂದರೆ ಬಿಹಾರ ಅಲ್ಲ, ಈ ದೇಶ ಅಂದರೆ ಆಂಧ್ರ ಅಲ್ಲ, ಕರ್ನಾಟಕನೂ ಈ ದೇಶದ ಒಂದು ಭಾಗ. ಕನ್ನಡಿಗರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಂದು ಬೀದಿಯಲ್ಲಿ ಅಲೆದು ಮತ ಕೇಳಿದ್ದಾರೆ. ಇವತ್ತು